ಸರ್ ಈಗ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲ ಇದೆ. ಹೇಳಿ ಕೇಳಿ ಈ ಒಂದು ಹೊಳೆ ನರಸೀಪುರ ಏನಿದೆ ಭದ್ರಕೋಟೆ JDS ಗೆ ಈಗ ಸಾಕಷ್ಟು ಗೊಂದಲ ಇದೆ. ಅದನ್ನ ಹೆಂಗ್ ಸರಿಪಡಿಸ್ಕೊಂತೀರ ಅಂತ? ಸರ್, ಇದು 100% ರಾಜಕೀಯ ಪಿತ್ತೂರಿ ಸರ್, ಬೇರೆ ಏನೂ ಇಲ್ಲ. ಆಕ್ಚುಲ್ ಆಗಿ ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಸಂತ್ರಸ್ತರಾಗ್ಲಿ ಯಾರೇ ಆಗಿರ್ಲಿ ಸರ್, ಅದು ನೆನ್ನೆ ಮೊನ್ನೆ ನಡೆದಿರೋದಲ್ಲ ಅಂತ ಅವ್ರ ಬಾಯಿನಲ್ಲೇ ಹೇಳ್ತಾ ಇದ್ದಾರೆ. ಅಷ್ಟು ಹೇಳಿದ್ಮೇಲೆ ಇದು ನೆನ್ನೆ ಮೊನ್ನೆವರೆಗೂ ಅವ್ರು ಏನ್ ಮಾಡ್ತಾ ಇದ್ರು ಸರ್? ಇಲ್ಲಿವರೆಗೂ ಏನ್ ಕಾಯ್ತಾ ಇದ್ರು? ಅಟ್ಲೀಸ್ಟ್ ಅವ್ರಿಗೆ ಸರ್ಕಾರ ಪ್ರೊಟೆಸ್ಟ್ ಮಾಡ್ತಾ ಇತ್ತು ತಾನೆ. ಇವತ್ತು ಹೋಗಿ ಮಾಡ್ತೀನಿ ನಾನು, ಅವ್ರಿಗೆ ಸಂತ್ರಸ್ತರಿಗೆ ನಾನು ಏನೇ ಬಂದ್ರು ಎದುರಿಸ್ತೀನಿ ಅಂತ ಹೇಳ್ತಕ್ಕಂಥ ಈ ಸಂತ್ರಸ್ತರು ಇದಾರಲ್ಲ, ಇಲ್ಲಿ ತನಕ ಏನ್ ಮಾಡ್ತಾ ಇದ್ರು? ಇದು ವ್ಯವಸ್ಥಿತವಾಗಿ ಏನು ಮೇಲೆ ಜನಪ್ರತಿನಿಧಿಗಳಾಗಿ ಹಿರಿಯರಿದ್ದಾರೆ, ಯಾರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಏನಿದೆ, ಅದನ್ನ ರೇವಣ್ಣವ್ರನ್ನ ಮಣಿಸಕ್ಕೋಸ್ಕರನೇ ಅವ್ರನ್ನ ಅಷ್ಟೊಂದು ಅರ್ಜೆಂಟ್ ಆಗಿ ಹೈಡ್ರಾಮಾ ಮಾಡಿ ನೆನ್ನೆ ಅರೆಸ್ಟ್ ಮಾಡೋಂಥದ್ದು ಏನಿತ್ತು ಸರ್? ಸಾಕಷ್ಟು ವಿಚಾರಣೆ ಮಾಡಿ, ಇನ್ನೂ ಚರ್ಚೆ ಮಾಡಿ, ಸಾಕಷ್ಟು ವಿಷಯಗಳನ್ನ ತಗೊಂಡು ಆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋದಾಗಿತ್ತು ಈ ಸರ್ಕಾರ. ಆದ್ರೆ ಆತರವಾಗಿ ನಿರ್ಧಾರ ಮಾಡಿದೆ ಅಂದ್ರೆ ಇದು ರಾಜಕೀಯ ಪಿತ್ತೂರಿ ಅಲ್ಲದೆ ಬೇರೆ ಏನೂ ಇಲ್ಲ. ಯಾವುದು ಅವ್ರಿಗೆ ಗೆಲ್ಲೋ ಅಂತ ಇದಕ್ಕೆ ಯಾವ ಇದು ಕೂಡ ಉಳಿದಿಲ್ಲ, ಅವ್ರಿಗೆ ಯಾವ ಶಕ್ತಿನೂ ಇಲ್ಲ. ಸೋಲವಾಗಿ ಈ ತರದೊಂದು ಆಟ ಕಟ್ಟಿದ್ದಾರೆ ಬಿಟ್ರೆ ನಿಜವಾಗಿ ಇದ್ರಲ್ಲಿ ರೇವಣ್ಣವರು ಖಂಡಿತವಾಗಿ ನಿರಪರಾಧಿಗಳು ಸರ್. ಈಗ ಪ್ರಜ್ವಲ್ ರೇವಣ್ಣವ್ರ ವಿಚಾರಕ್ಕೆ ಬಂದ್ರೆ ಅವರು ಸತ್ಯಾಸತ್ಯಗಳನ್ನ ವಿಮರ್ಶೆ ಮಾಡ್ಲಿ ಸರ್, ವಿಮರ್ಶೆ ಮಾಡಿ ಅವ್ರದ್ದು ತಪ್ಪಿದ್ರೆ ಇದು ಮಾಡ್ಲಿ ಸರ್, ಶಿಕ್ಷೆ ಕೊಡ್ಲಿ. ಯಾರು ತಪ್ಪಿನಿಂದ ಹೊರತಾಗಿ ಉಳಿಬೇಕು ಅಂತ ನಾವು ಯಾರು ಇಷ್ಟಪಡಲ್ಲ ಸರ್. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲಿ. ಆದ್ರೆ ತಪ್ಪಿಲ್ಲದ ರೇವಣ್ಣವ್ರನ್ನ ನೆನ್ನೆ ಅರೆಸ್ಟ್ ಮಾಡಿದ್ರಲ್ಲ ಸರ್, ಅದು ಖಂಡನೀಯವಾದ ವಿಚಾರ ಅಂತೇಳಿ ನಾವು ಬಹಳ ಖಂಡಿಸಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್ ಈ ವಿಚಾರ. ಸರ್ ಈಗ ನೀವೇ ಹೇಳಿದ್ರಿ, ಈಗ ಅಂದ್ರೆ ಇದ್ದಕ್ಕಿದ್ದಾಗೆ ತುಂಬಾ ಹಿಂದೆ ನಡೆದಿರುವಂತ ಘಟನೆ ಈಗ ಬೆಳಕಿಗೆ ಬಂತು ಅಂತ ಹೇಳ್ತೀರಾ. ಯಾಕೆ ಸರ್ ಈಗ ಬೆಳಕಿಗೆ ಬಂದ್ರು? ಹೇಳ್ತಾ ಇದಾರೆ ಸರ್, ಸಂತ್ರಸ್ತರು ಹೇಳ್ತಾ ಇದಾರೆ, ನಾವು ಬೇರೆ ಯಾರು ಹೇಳಲಿಲ್ಲ. ಆಕ್ಚುಲ್ ಆಗಿ ಇದೇ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಆ ನಂತರದಲ್ಲಿ ಹೋಗಿ ನಮಗೆ ಬಹಳ ವರ್ಷದ ಮೇಲೆ ನಮ್ಗೆ ಈ ತರದ್ದು ರಿಯಲೈಸ್ ಆಯ್ತು ಅಂತಂದ್ರೆ, ಏನ್ ಅಲ್ಲಿವರೆಗೂ ಕನ್ಸಲ್ಲಿ ಮಲಗಿದ್ರ ಸರ್? ಅವರು ಅವ್ರು ಇಲ್ಲಿವರೆಗೂ ಯಾವ್ದು ಜ್ಞಾನ ಇರ್ಲಿಲ್ವಾ? ಇವತ್ತೇನ್ ನಡೀತಾ ಇದೆ ಅಂತ ಗೊತ್ತಿರ್ಲಿಲ್ವಾ? ಇಲ್ಲಿ ಇದೆಲ್ಲ 100% ರಾಜಕೀಯ ಪಿತ್ತೂರಿ ಬಿಟ್ರೆ ಬೇರೆ ಏನೂ ಇಲ್ಲ ಸರ್. ಇದರಲ್ಲಿ ಯಾವುದೇ ತರದ ಉದ್ದೇಶ ಏನು ಕಾಣಿಸ್ತಾ ಇಲ್ಲ. ರಾಜಕೀಯ ಉದ್ದೇಶ ಒಂದೇ ಕಾಣಿಸ್ತಾ ಇರೋದು ಮೇನ್ ಆಗಿ ಸರ್, ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.